ಯುದ್ಧದಲ್ಲಿ ಅಪಜಯ. ಎತ್ತಿ ಹಿಡಿದಿದ್ದೇನೆ ಕತ್ತಿಯನ್ನು. ಯಾರಲ್ಲೇ ವರ ವಿರೋಚನ ಪುತ್ರನು ತೆಗೆದು ಕೈಗೆ ತಿನ್ನತ್ತ ತಯ್ಯತ್ತ ಧೀಂ ತತ್ತಿನ ತಯ್ಯತ್ತ ಧೀಂ ತತ್ತಿನ ತಯ್ಯ ಧೀಂ ತತ್ತಿನ ತಯ್ಯ ಧೀಂ ತೈ ತೈತ್ತ ಧೀಂ ತತ್ತ ಧೀಂ ತತ್ತ ಧೀಂ ತತ್ತ ಧೀಂ ತೆಗೆದು ಕೈಗೆ ತಿನ್ನತ್ತ ವರ ವಿರೋಚನ ಪುತ್ರನು ತರಳಾಕಿಯರು ನಿನ್ನನು ತರಳಾಕಿ ತರಳಾಕಿ ತರಳಾಕಿಯರು ನಿನ್ನನು ಸೆರೆಯೊಳಿಡೆ ತರಳಾಕಿ ತರಳಾಕಿ ತರಳಾಕಿಯರು ನಿನ್ನನು ಸೆರೆಯೊಳಿಡೆ ತರಳಾಕಿ ತರಳಾಕಿ ತರಳಾಕಿಯರು ನಿನ್ನನು ಸೆರೆಯೊಳಿಡೆ ತರಳಾಕಿ ತರಳಾಕಿ ತರಳಾಕಿಯರು ನಿನ್ನನು ಹರದಿಂದ ಒಂದೊಂದೇ ತುತ್ತಿಗೆ ಕುಣಿಸಿದ ಹರದಿಂದ ಒಂದೊಂದೇ ತುತ್ತಿಗೆ ಕುಣಿಸಿದ ತುತ್ತಿಗೆ ಕುಣಿಸಿದ ಭರದಿಂದ ಒಂದೊಂದೇ ತುತ್ತಿಗೆ ಕುಣಿಸಿದ ತುತ್ತಿಗೆ ಕುಣಿಸಿದ ತುತ್ತಿಗೆ ಕುಣಿಸಿದ ತುತ್ತಿಗೆ ಕುಣಿಸಿದ ಪರಿಯನ ಅರಿತಿರುವೆ ಪರಿಯನ ಅರಿತಿರುವೆ ವರ ವಿರೋಚನ ಪುತ್ರನು ವಿರೋಚನ ಪುತ್ರ ಬಲಿ ಮಹಾಶಯ ಕೆಣಕಿದೆ ಹೋಗಿ ಸೆರೆಯಲ್ಲಿ ಸಿಕ್ಕಿದೆ. ಸಿಕ್ಕಿ ಬಿದ್ದ ನಿನಗೆ ಆಹಾರಕ್ಕೆ ವ್ಯವಸ್ಥೆಗಾಗಿ ತಾಳಾಕ್ಷರಿಟ್ಟಿದ್ದಾನಂತೆ. ಯಾಕೆ ಊಟ ಬಡಿಸುವ ಕೊಡುವ ಹೊಡೆಯಿಂದ ಹೊತ್ತಿರುವ ಆ ಹೆಣ್ಣುಗಳು ರಾವಣ ಶಿವನ ಭಕ್ತ ನಟರಾಜನ ಭಕ್ತ ಒಮ್ಮೆ ಕುಳಿಸೋಣ ಇನ್ನು ವಿಚಾರ ಮಾಡಿ ಒಂದು ತುತ್ತಂತ ಬೇಕೇ ರಾವಣ ಹಸಿವು ಯಾರನ್ನು ಬಿಡ್ತಾರೆ ಬೇಕು ಅಂತ ಹೇಳಿದೆ ಹೊತ್ತತ್ತು ಭಾರಿ ಕುಡಿದ್ರೆ ಕೊಡ್ತೇವೆ ಅಂತ ಹೇಳಿ ಒಂದೊಂದು ತುತ್ತಿಗೆ ಹೊತ್ತತ್ತು ಭಾರಿ ಹಾರಿದ ನಿನಗೆ ಯುದ್ಧ ತಲೆ ಹೋಗ ಅಯ್ಯ. ಇದೇ ಅಲ್ವೇ ವಿದ್ಯಾಧರಿ ಅಂತಃಪುರ? ಎಲ್ಲಿರಬಹುದು? ವೀಣಾ ಧ್ವನಿ ಮೊಳಗುತ್ತಾ ಇದೆ. ಜೊತೆಗೆ ಕೋಮಲ ಕಂಠದಿಂದ ಹೊರಹೊಮ್ಮುವ ಆ ಸಂಗೀತದ ಆ ಗಾನ ರಸದ ಧಾರೆ ಧಾರೆ ಹರಿದು ಬರ್ತಾ ಇದೆ. ಹೌದು, ಇಲ್ಲೇ ಇರ್ಬೇಕು, ನೋಡೋಣ. ಕಂಡ ಕಲಾಧರನು ಕಂಡ
ಮಂಡಲ ನೀರುದೋಯಂಬ ಆಶ್ಚರ್ಯಚಕಿತರೂ ಆದೆ. ಕಾರಣ ಇವಳ ಮುಖಮಂಡಲದ ಆ ಸೊಬಗು ಚಂದ್ರಬಿಂಬವನ್ನೇ ಹೋಲಿಸುತ್ತಾ ಇದೆ. ಹಾ ಒಂದು ಎರಡು ಅವಳ ಅಂಗಾಂಗದ ವೈಭವದ ವೈಖರಿಯನ್ನ ಒಂದೊಂದು ಬಗೆಯ ವರ್ಣನೆಯಿಂದ ಊಹಿಸುವುದಕ್ಕೆ ಅಸಾಧ್ಯ ಸ್ಥಿತಿ. ಕಾಮ ಕಂಡೆಯದ ಸಿರಿ ಲೋಕದೊಳೊಂದು ಪ್ರೇಮದ ರಸದ ಐಸಿರಿ ನೋಡಲು ರಸಗಂಗೆಯಲ್ಲಿ ಮುಳುಗಾಡಲು ಅರ್ಚನವೇ ನಾಮನ ಮಾಡಲು ನನ್ನ ಆಶಯಕ್ಕೆ ಪ್ರತಿ ಹಾಡಲು. ನಿಜ ಆ ಭಾಗ್ಯ ಸಂಪತ್ತಿನ ಆ ಎದೆಯ ಸೌಭಾಗ್ಯದ ಸಂಪತ್ತಿನ ಆಹಾ ಯೋಗ ಎಲ್ಲರಿಗೂ ಸಿಗುವುದಲ್ಲ, ಎಲ್ಲರಿಗೂ ದಕ್ಕುವುದು ಅಲ್ಲ. ನಮಗೆ ಸಿಕ್ಕಿದೆ, ದಕ್ಕಿದೆ ಸಾಕು. ನೋಡೋಣ ಹೌದು, ನೇರವಾಗಿ ಹೋಗಿ ಮಾತಾಡಿಬಿಡ್ಲೆ. ನಮ್ಮ ಅಭಿಮಾನ ಕೊರತೆ ಈ ದೇಶದ ಪ್ರಧಾನಮಂತ್ರಿಯ ಮಗನಂತಹ ಕಲಾವಿದರಿಗೆ ಅಭಿಮಾನ ಭಂಗ ಅಂತಾದ್ರೆ ಅದು ಅನರ್ಥದ ಪರಂಪರೆ. ಹಾಗಾಗಿ ನಮ್ಮ ಮರ್ಯಾದೆ ಘನತೆ ಗಾಂಭೀರ್ಯ ಉಳಿಯುವ ರೀತಿಯಲ್ಲಿ ನಾವು ಅವಳನ್ನು ನೋಡ್ಬೇಕಲ್ಲ. ಹೇಗೆ ಈ ಬಾಗಿಲಲ್ಲಿ ನಿಂತು ಅತ್ತ ಇತ್ತ ಓಡಾಡುತ್ತೇವೆ. ಅವಳ ಕಣ್ಣು ಈ ಕಡೆ ಹರಿದು ಬಂದಾಗ ಅಮ್ಮ, ನನ್ನ ನಂಬಿಕೆಯೇ ಸುಳ್ಳಂತ ಅನ್ನಿಸಿತಲ್ಲ. ರಕ್ಕಸರಲ್ಲಿಯೂ ಇಂತಹ ಸಾತ್ವಿಕ ಮನೋಭಾವನೆಯವರು ಇದ್ದಾರೆ ಅಂತ ನನಗೆ ಈಗ ತಿಳಿಯಿತಪ್ಪ. ಆಣೆ ಭಾಷೆ ಭರವಸೆಯಿಂದ ದೃಢೀಕರಿಸಿದೆಯಾ ಕಳರಾಯ? ಕೇಳಿರಬಹುದಪ್ಪ ನೀನು, ಲೋಕದಲ್ಲಿ ಕೀರ್ತಿ ಹೊತ್ತಂತ ಆ ವಂಶ ಸೂರ್ಯವಂಶ, ಚಂದ್ರವಂಶ. ಚಂದ್ರವಂಶದಲ್ಲಿ ಕೀರ್ತಿ ಹೊತ್ತಂತ ಪಾಂಡವರಲ್ಲಿ ಮಧ್ಯ ಪಾಂಡವಿ ಕಲಿ ಪಾರ್ಥನಿಗೆ ಅರಸಿ ನಾನು. ಹೆಸರು ಸೌಭದ್ರೆ ಅಂತ. ಆದ್ರೇನ್ ಮಾಡೋಣ, ನನ್ನ ಈ ವ್ಯವಹಾರ ಸ್ಥಿರ ಮಕ್ಕಳಾಟಿಕೆ ವ್ಯವಹಾರ ಆಗಿ ಹೋಯ್ತು. ಇಂತಹ ದೌರ್ಭಾಗ್ಯಕ್ಕೊಳಗಾದೆ ನಾನು, ಇಂತಹ ದೌರ್ಭಾಗ್ಯ. ತಾಯಿ ಲಾಲಿಪುದೀಗ ತಾಯಿ ಲಾಲಿಪುದೀಗ ಮತ್ತ ವಾಯುಸುತನಾತ್ಮಜನು ಮತ್ತ ವಾಯುಸುತನಾತ್ಮಜನು ತಿಳಿಯಲ್ ಆಯತಾಂಬಕಿ ವರಘಟೋದ್ಗಜಯನಿಪ ನಾನಿದಕೋ ವರಘಟೋದ್ಗಜಯನಿಪ ನಾನಿದಕೋ ಈ ರೀತಿಯಾಗಿ ನನ್ನ ಎದೆ ಒಡೆದು ಹೋಗುತ್ತಾ ಇದೆ ತಾಯಿ. ನಿಂತಿರುವ ಈ ಭೂಮಿ ಬಾಯ್ದರಿಸುತ್ತಾ ಇದೆ ತಾಯಿ. ನನ್ನ ಅಂತರಂಗದ ವೇದಿಯನ್ನ ಏನ್ ಹೇಳಲಿ ತಾಯಿ? ಯಾಕೆ ಮರುಕ? ಈ ಮಗನ ಶರೀರದ ಮೇಲೆ ಬಿದ್ದು ಅವನ್ನ ಘಟೋತ್ಕಚ ತಾನಿರೇ ಎಂದು ಹೇಳಿದೆಯಲ್ಲ, ಹೌದು. ಆ ಮಾತು ನನ್ನ ಬಡಿದ ಎಚ್ಚರಿಸಿತು ತಾಯಿ. ಕಾರಣ? ಅಮ್ಮ, ಆ ವಾಯುಸುತ ಅವನೇ ಭೀಮ. ಆ ಭೀಮನ ಮಗ
ಘಟೋತ್ಕಟ ಅಂದ್ರೆ ತಾಯಿ, ಈ ಪಾಪಿಯನ್ನು ಮುಟ್ಟಬೇಡ. ಯಾಕೆ ಮಗನೇ? ಮಂಗಳವತಿಯಾದ ಸೌಭಾಗ್ಯವತಿಯಾದ ನಿನ್ನ ಭಾಗ್ಯವನ್ನೇ ಕಳೆದು ಬಿಟ್ಟೆ ತಾಯಿ. ಇಂಥ ಪುತ್ರ ಸೌಭಾಗ್ಯವನ್ನ ಕಳೆಯುವುದಕ್ಕೆ ಕಾರಣ ನಾನೇ ಅಲ್ವೇ ತಾಯಿ. ನನ್ನನ್ನು ಮುಟ್ಟಬೇಡ ತಾಯಿ, ಮಗನೇ ಅಂತ ಹೇಳಬೇಡ. ಇಲ್ಲ ಕಂದ, ನೊಂದುಕೊಳ್ಳದಿರು ಮಗನೇ. ಏನೋ ವಿಷಗಳಿಗೆ ಬಂತು, ಅಂತಹ ದುಸ್ಸರ ಪ್ರಸಂಗ ಆಗಿ ಹೋಯ್ತು. ಒಬ್ಬ ಮಗನನ್ನು ಪಡೆದೆ ಮತ್ತೊಬ್ಬ ಮಗನನ್ನು ಕಳೆದುಕೊಂಡೆ ಎಂಬ ವ್ಯಥೆ ಆಗ್ತಾ ಇದೆ ಮಗನೇ. ಏನನ್ನು ಹೇಳ್ಬೇಕೆಂತ ನಾಲಿಗೆ ತಡವರಿಸುತ್ತಿದೆ ಮಗನೇ. ನನ್ನ ಮಗನೇ ನನ್ನಿಂದ ದೂರ ಆಗಿದ್ದಾನಲ್ಲ. ಸಂಸ್ಕಾರವಂತರ ನಾಲಿಗೆಯಲ್ಲಿ ಈ ಶಬ್ದ ಬರಬಹುದಲ್ಲದೆ ಮತ್ತೆ ಯಾವ ಶಬ್ದ ಬರುತ್ತದೆ? ಒಬ್ಬ ಮಗನನ್ನ ಕಳೆದುಕೊಂಡಿದ್ರು ಮತ್ತೊಬ್ಬನ ಮಗನ ಪಡೆದೆ ಎನ್ನುವ ಸಂತೋಷ. ತಾಯಿ, ಅಮ್ಮ ಮತ್ತೀಗೆಟ್ಟಿದ್ದೇವೆ, ತಲೆ ತಿರುಗಿ ಹೋಗಿದೆ. ನಿನ್ನ ಮಗ ಯಾರು? ಭಗವಂತನ ಅಳಿಯ. ಹೌದು. ಹೌದೇ? ಅಮ್ಮ ಸಾಯುವುದಕ್ಕೆ ಸಾಧ್ಯವೇ? ಹಾಗಾದ್ರೆ ಈಗ ತಪ್ಪಿ ಬಿದ್ದಿರಬೇಕು. ಒಂದು ವೇಳೆ ಪ್ರಾಣ ಹೋದರೂ ಬದುಕಿಸಬಲ್ಲ ಯೋಗ್ಯತೆ ನನ್ನ ಅಜ್ಜನಿಗೆ. ಹಸ್ತಿನಾವತಿ ಕುರು ತಿಲಕ ಸಾರ್ವಭೌಮ
ಬಂದಿದ್ದಾರೆ ಧೀಮಂತರು ಬಂದಿದ್ದಾರೆ ಪುರಜನ ಬಂದಿದ್ದಾರೆ ಪರಿಜನ ಬರ್ತಾ ಇದ್ದಾರೆ ಬಂಧು ಬಾಂಧವರು ಬಂದಿದ್ದಾರೆ ಬಂದಿದ್ದಾರಾ? ಹೌದು ನನ್ನ ತಂದೆ ತಾಯಿಗಳು ಎಲ್ಲಿದ್ದಾರೆ? ಹಾಗೂ ಆ ಕಡೆ ಮೇಲಿನ ಪೀಠದಲ್ಲಿ ಹೌದು ನಮ್ಮ ಮುತ್ತಜ್ಜ ಭೀಷ್ಮಾಚಾರ್ಯಲ್ಲಿ ಆ ಕಡೆಯಲ್ಲಿ ಹೌದು ಪಾಂಡವರ ನಮ್ಮ ಗುರುಗಳು ಅವರೆಲ್ಲಿದ್ದಾರಾ? ದ್ರೋಣಾಚಾರ್ಯರು ಹೌದು. ಅವರು ಆ ಕಡೆಯಲ್ಲಿದ್ದಾರೆ ಹೌದಾ? ಕೃತವರ್ಮ ಆ ಕಡೆಯಲ್ಲಿದ್ದಾರೆ ಹೌದಾ? ಅಶ್ವತ್ಥಾಮ ಈ ಕಡೆಯಲ್ಲಿದ್ದಾರೆ ಕೃಪಾಚಾರ್ಯರು ಈ ಕಡೆಯಲ್ಲಿದ್ದಾರೆ ಎಲ್ಲ ಬಂದಿದ್ದಾರಾ? ಹೌದು ಆಡುವವರು, ಆ ಕಡೆಯಲ್ಲಿದ್ದಾರೆ ಕುಡಿಯುವವರು, ಈ ಕಡೆಯಲ್ಲಿದ್ದಾರೆ ವಾದ್ಯದವರು, ಈ ಕಡೆಯಲ್ಲಿದ್ದಾರೆ ವಿದ್ವಾಂಸರು, ಆ ಕಡೆಯಲ್ಲಿದ್ದಾರೆ ಕವಿಗಳು, ಎಲ್ಲ ಒಂದು ಸೇರಿ ಭಕ್ತಕಿಗಳು ಇದ್ದಾರೆ ಎಲ್ಲ ಸೇರಿದ್ದಾರಲ್ಲ? ಹೌದು ಹೌದಾ? ಸಭೆ ಇಂದಿನ ಸಭೆ ಹೇಗೆ ದೇವ ಸಭೆಯನ್ನೇ ಮೀರಿಸಿದ್ದಾರೆ ಮೀರಿಸಿತು? ಹೌದು ದೇವ ಸಭೆಯಲ್ಲಿ ವಿಶೇಷ ಏನೂ ಇಲ್ಲ. ಏನಿಲ್ಲ, ಕಾರಣ ಯಾವಾಗಿಂದಲೂ ಒಂದೇ ಹೆಣ್ಣು ಮಕ್ಕಳು ಕುಣಿತಾ ಇರೋದು. ಆದ್ರೆ ಇಲ್ಲಿ ಇವತ್ತು ಕುಣಿದವರು ಸ್ವಲ್ಪ ಹೊತ್ತಿಗೆ ಇಲ್ಲಿ ಕುಣಿತಾರೆ, ಹೇಳಲಿಕ್ಕೆ ಬರೋದಿಲ್ಲ. ಅಂದ್ರೆ ಅಲ್ಲ, ಬೇರೆಯವರು ಬಂದು ಕುಣಿತಾರೆ. ಹೌದಾ? ಹಾಡುವವರು ಹೇಗ? ಹಾಡುವವರು ಹಾಗೆ, ಅದೇ ನಮ್ಮ ಹಾಡುಗಾರರ ವಿಶೇಷವೇ ಬೇರೆ. ಮತ್ತೆ ವಾದ್ಯದವರು ಅವರು ಮಾತ್ರ ಹ, ಎರಡು ಕೈಯಲ್ಲೂ ನುಡಿಸ್ತಾರೆ. ಹ, ಮೃದಂಗ ಬಾರಿಸುವವರು ಅವರ ಮೃದಂಗ ಏನು ಕೇಳ್ತೀರಿ? ಹ, ಅವ ಶಂಕರ ಹಾಕಿರಾ? ಶಂಕರನ ಒಟ್ಟಿಗೆ ಬರ್ತಾನಲ್ಲ ನಂದಿ, ಹ, ನಂದಿಗಿಂತಲೂ ಮೃದಂಗ ಒಳ್ಳೆ ನುಡಿಸ್ತಾರೆ ಅವರು. ಹಾಗಾದ್ರೆ ಯಾವ ಕೊರತೆಯೂ ಇಲ್ಲ. ಏನಿಲ್ಲ, ವೈವಿಧ್ಯಮಯವಾದ ಸಭೆ. ಹೌದು. ಈ ಸಭೆಯನ್ನು ಕಂಡಾಗ ಅವ ಅವ ಕಣ್ಣು ಬಾಯಿ ಹ, ಜೀವ ಇದ್ರೆ ಮುಚ್ಚಬೇಕು, ಇಲ್ಲೋದ್ರೆ ಬಿಟ್ಕೊಂಡೇ ಇರಬೇಕು. ಏಯ್, ಏ ಬಾಯಿ, ಜಾಗ್ರತೆ ಜತನ, ಎಲ್ಲಿಯೂ ತಪ್ಪಬಾರದು. ತಪ್ಪಿದ್ರೆ ತಲೆದಂಡ. ಹೌದು. ಓಯ್, ಇದೇ ಸಮಯ ಅವ ಬರುವುದಕ್ಕೆ. ಹ. ಹೋಗಿ ಹೇಳು, ಎರಡು ಮಾತುಗಳು ಆಡುವುದಕ್ಕೆ ಇದೇ ಶುಭದ ಕಾಲ ಅಂತ ಹೇಳು. ಒಂದು ವೇಳೆ ಸ್ವಲ್ಪ ತಡವಾದ್ರೆ ಪ್ರಭುವಿನ ಚಿತ್ತ ಹೇಗೋ ಹೋಗು.
ನಮ್ಮೊಡನೆ ತೆರಳು ಕೊಡೆಯನ್ನು ಕೊಂಡು ನಮ್ಮೊಡನೆ ತೆರಳು ನಿನ್ನ ಒಡಗೊಂಡೆ ಧನವಾ ಕೊಡೆಯನ್ನು ನಮ್ಮೊಡನೆ ತೆರಳು ನಿನ್ನ ಒಡಗೊಂಡೆ ಧನವಾ ನಮ್ಮೊಡನೆ ತೆರಳು ನಿನ್ನ ಒಡಗೊಂಡೆ ಧನವಾ ಕೊಡು. ಹೋಗುತ್ತೆಯೋ ಬೀಸುತ್ತೇನೆನ್ನುವ ಬಿಂಕ ಉಂಟು, ಅದನ್ನ ತಟ್ಟನೆ ಹೇಳಬೇಕು ಅಂತ ಹೇಳಿದೆ. ಯಾಕೆ ಗೊತ್ತಾ? ಅನುಭವಗಳ ಆಗರವಾಗಿರುವಂತಹ ನಿನ್ನಂಥವನಿಗೆ ಆ ಅನುಭವದ ಸೆಲೆಯಡಿಯಲ್ಲಿ ನಮ್ಮ ಪ್ರಶ್ನೆ ಅರ್ಥ ಆಗುವ ಪೂರ್ವದಲ್ಲಿ ಉತ್ತರ ಸಿಕ್ಕಿರ್ತದೆ. ಆದ್ರಿಂದ ಥಟ್ಟನೆ ಹೇಳುವ ಸಾಮರ್ಥ್ಯ ಇರುವುದಿದ್ರೆ ಯಾರಿಗೆ? ಸರ್ವಗತ ಸರ್ವಜ್ಞ ಸರ್ವಗುಣಾವಲಂಬಿತನೊಬ್ಬ ಅರ್ಜುನ ದೇವ ನಾವು ಅರ್ಥ ಮಾಡಿಕೊಂಡಿದ್ದಾಗೆ. ಅಲ್ಲ, ನಮ್ಮ ಸಂಬಂಧ ಎಷ್ಟು ತಿಳುವಳಿಕೆ ಇದೆಯಾ? ಹೌದಪ್ಪ, ನಮ್ಮ ಇತಿಹಾಸದಲ್ಲಿ ಒಂದು 2ನೇ ಪಾಠವೇ ನಿನ್ನದು. ಆ 2ನೇ ಭಾಗವನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿಲ್ವೋ ಅನುಮಾನ ಬರ್ತದೆ. ಅದಕ್ಕಿಂತಲೂ ಕಾರಣ ಹಾ, ನೀನು ಹುಡುಗ ತರದ ಕೆಲವೊಂದು ಮಾತು ಅದು ಪ್ರಧಾನ ಅಂತ ಆಗುದಿಲ್ಲ. ಯಾಕೆ ಬಲ್ಲೆಯ? ಹಾ, ನೀನೇ ಹೇಳ್ತೀಯ. ಹಾ. ಸೃಷ್ಟಿಗೆ ಅರ್ಜುನ ಹ್ಮ್, ಒಂದು ಮನೆಗಲ್ಲ, ಒಂದು ಕೇರಿಗಲ್ಲ, ಒಂದು ನಾಡಿಗಲ್ಲ, ಒಂದು ರಾಜ್ಯಕ್ಕಲ್ಲ, ಒಂದು ರಾಷ್ಟ್ರಕ್ಕಲ್ಲ, ಅಖಂಡ ಭೂಖಂಡಕ್ಕೆ ಇಡೀ ಸೃಷ್ಟಿಗೆ ಅರ್ಜುನ ಅಂಥವ ಬಿಟ್ಟು ಹೋಗಬಲ್ಲನ? ಇಲ್ಲ. ಕಾರಣ ಏನು ಹೇಳ್ಬಿಟ್ಟ? ಯಾವ ಯೋಧನ ಧನುಷ್ಯಂಕಾರ ಮಾತಿಂದ ಪ್ರಪಂಚ ನಡೀತದೆ. ಯಾವ ಯೋಧ ಪ್ರಾಯ ಭೈಕ್ಷ ಅಂತ ಈಶ್ವರ ಹಾಡಾಗಿ ಹೊಡೆದಾಡಿ ಭಕ್ತಿಯಿಂದ ಹಿಂಸಿಂದ ಪಾಶುಪದ ಶರ ಪಡೆದನು ಅಂತ ಅರ್ಜುನ ಎಂತದ್ದು? ಎಂತದ ಕಟ್ಟಿರು ನಿನ್ನ ಬೆಡಗಿನ ನುಡಿ ನಮ್ಮೆದಿರಿಗ. ನಾನು ಎಷ್ಟು ಬೆಳಗ್ಗೆ ನೋಡ್ಲಿಲ್ಲ, ಎಷ್ಟು ಭಿನ್ನಾಣ ನೋಡ್ಲಿಲ್ಲ, ಎಲ್ಲವನ್ನು ಅರಗಿಸಿ ಕರಗಿಸಿ ಕುಡಿದ ನನ್ನ ಎದುರಿಗೆ ಮಕ್ಕಳಾಟ ಸಲ್ಲದು ಹುಡುಗ. ಹಾಗಾಗಿ ಹೇಳ್ತಾ ಇದ್ದದ್ದು, ಬರು ಧನ ಬಿಡು ಕೊಟ್ಟುಕೊಂಡಿರುವ ಅಶ್ವ ಬಾ ನನ್ನ ಜೊತೆಯಲ್ಲಿ ಬಂದೆ. ಇಲ್ಲಿಯ ತನಕ ಸೃಷ್ಟಿಗರ್ಜುನ ಎನ್ನುವುದು ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಂತಹ ವಿಷಯವಾಯಿತು. ಈಗ ನನಗೊಂದು ಹೊಸ ಹೆಸರು ಹೊಳೆಯಿತು. ನೋಡೋಣ. ಮೂಢನೆಂದನೆ ನಿನ್ನ ರೂಢಿಯ ಭಗವೆಂದು. ಮೂಢ ಎಂದೆನೆ ನಿನ್ನ ಮೂಢ ಎಂದೆನೆ ನಿನ್ನ ರೂಢಿಯ ಭಗವೆಂದು. ತೋತನ
ರಾಜಧರ್ಮ ಎಂಬುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡೆ ನಾನು ನಿನ್ನನ್ನು ಹೇಳ್ತಾ ಇದ್ದೇನೆ. ಏನು ಸಾರಿ ಕೊಂದರೆ ದೋಷವಿಲ್ಲ. ಹಾಗೊಂದು ಪ್ರತೀತಿ ಉಂಟು ಹಾಗಾಗಿ. ರಾಜನೀತಿಯಲ್ಲಿ ಅದೊಂದು ಉಂಟು. ಹೌದಾ? ಹೌದಾ? ಆ ನೀತಿ ನಿನ್ನ ಅಪ್ಪನಿಗೆ ಗೊತ್ತಿರಬಹುದು. ಹಾ. ಹಾಗಾಗಿ ಒಂದು ಮಾತಿಂದ ಹೇಳ್ತೇನೆ, ಹಾ. ನಿನ್ನಲ್ಲಿ ಯುದ್ಧ ಹಾ. ಒಳ್ಳೆ ಕಾರಣ ನೀ ದಾನ ಕಟ. ಹಾಗಾಗಿ ನಿನ್ನ ಅಪ್ಪನಲ್ಲಿ ಬರಿಸಿ ಹಾಗೆ ಕರೆಸಿಕೊಳ್ಳುವ ಅನಿವಾರ್ಯತೆ ನನಗಿಲ್ಲ. ಕರೆಸುವುದೇ ಹೌದು ಅಂತ ಆದ್ರೆ ನಿನಗೆ ಅನಿವಾರ್ಯತೆ ಉಂಟು. ಹುಳು ಸಾರಥಿಯಿಂದ ಗೆಲುವಿಲ್ಲ, ಮಾರಮಣಿಯಿಂದ